the point. ಸರ್, ಪ್ರತಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಒಂದು ಪ್ರತಿಮೆ ನಿರ್ಮಾಣ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖವಾಗಿ ಆ ವ್ಯಕ್ತಿಯ ಆದರ್ಶಗಳನ್ನ, ವ್ಯಕ್ತಿತ್ವವನ್ನ, ಸಾಧನೆಯನ್ನ ಬಿಂಬಿಸುವಂತ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಪ್ರತಿಮೆ ಪಾಲಿಟಿಕ್ಸ್ ಅನ್ನುವಂಥದ್ದು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ ಗಮನಿಸಿದಿರ. ಕೆಂಪೇಗೌಡರ ಪ್ರತಿಮೆ ಪಾಲಿಟಿಕ್ಸ್ ಆಯ್ತು, ಬಸವಣ್ಣ ಅವರ ಪ್ರತಿಮೆ ಪಾಲಿಟಿಕ್ಸ್ ಆಯ್ತು, ಈಗ ಶಿವಾಜಿ ಪ್ರತಿಮೆ ಪಾಲಿಟಿಕ್ಸ್ ಆಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ಪ್ರತಿಮೆಯನ್ನ ನಿರ್ಮಿಸುವಂತ ಮುಖಾಂತರ ಆ ಒಂದು ಸಮುದಾಯದ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದರಲ್ಲಿ ಕ್ರೆಡಿಟ್ ಲೆಕ್ಕಾಚಾರ ನಡೀತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ ಮಾಡಿಸಿದವರು ಲಕ್ಷ್ಮೀ ಹೆಬ್ಬಾಳ್ಕರ್. ಅದನ್ನ ಉದ್ಘಾಟನೆ ಮಾಡಲಿಕ್ಕೆ ಬಿಜೆಪಿ ಮುಖ್ಯಮಂತ್ರಿ, ಬಿಜೆಪಿ ಸೋತ MLA ಬರ್ತಾರೆ ಅಂತಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕ ಬೇಡ? ನನಗೇನ್ ಹೇಳ್ತೀರಾ? ನಾನು ನನ್ನ ಜನರ ಜಮೀನನ್ನ ಬರಿಸ್ಕೊಳ್ತೀನ, ನಾಚಿಕೆ ಆಗಬೇಕು ನಿಮಗೆ. ಇಂದಿರಾ ಗಾಂಧಿಯ ಪಕ್ಷದವರು ನಾವು. ಇಂದಿರಾ ಗಾಂಧಿಯವರು ಉಳುವ ಮನೆ ಹೊಲದ ಒಡೆಯ ಅಂತ ಹೇಳಿ ಎಲ್ಲರಿಗೂ ಪುಕ್ಕಟೆಯಾಗಿ ಹೊಲವನ್ನ ಕೊಟ್ಟಂತ ತಾಯಿಯ ಪಕ್ಷದವರು ನಾವು. ಹೊಲವನ್ನ ತಗೊಳ್ತೀವ. ನಾನು ಅನಿಲ್ ಅವರಿಂದನೇ ಆರಂಭ ಮಾಡ್ತೀನಿ. ಅನಿಲ್ ಅವರೇ, ಈಗ ಗಮನಿಸ್ತಾ ಇದ್ರಿ, ಕಟ್ಸಿದ್ದು ಇವರು ಉದ್ಘಾಟನೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಒಂದು ಪ್ರತಿಮೆ ನಿರ್ಮಾಣ ಆಡಿದಾಗ ನಾನು ಆರಂಭದಲ್ಲಿ ಆದರ್ಶ, ಆ ವ್ಯಕ್ತಿ, ಆತನ ಸಾಧನೆ ಬಿಂಬಿಸುವಂಥ ಕೆಲಸ ಇರಬೇಕು. ನಿಸ್ವಾರ್ಥತೆಯಿಂದ ಜನರಿಗೆ ನಾವು ಅವ್ರ ಬಗ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಆಗಬೇಕು. ನಾನು ಕಟ್ಟಿಸ್ತೆ ಅಂತ ಬಿಲ್ಡಪ್ ಕೊಟ್ಕೊಂಡು ಕ್ರೆಡಿಟ್ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಕೆಲಸ ಮಾಡಿದ್ಮೇಲೆ ಎಲೆಕ್ಷನ್ ಟೈಮಲ್ಲಿ ಬೇರೆ ಅದು ಅಲ್ಲಲ್ಲ, ಕೆಲಸ ಮಾಡಿದ್ಮೇಲೆ ಕ್ರೆಡಿಟ್ ತಗೊಳ್ಳಿಲ್ಲ ಅಂತ ಏನು ತಾವ್ ಹೇಳ್ತಾ ಇದ್ದೀರಾ? ತಗೊಂತಾರೆ. ಅಭಿವೃದ್ಧಿ ವಿಚಾರ ಬೇರೆ, ಪ್ರತಿಮೆ ವಿಚಾರ ಬೇರೆ. ಆಯ್ತು, ಅಭಿವೃದ್ಧಿ ಆಗ್ಲಿ, ಪ್ರತಿಮೆ ಆಗ್ಲಿ, ಇನ್ನೊಂದಾಗ್ಲಿ, ಯಾವುದೇ ಆಗ್ಲಿ, ಅದನ್ನು ಒಂದು ನಾವು ಅಭಿವೃದ್ಧಿನೇ ಅಂತ ಅನ್ಕೊಳ್ಳೋಣ. ಫಾರ್ ಇನ್ಸ್ಟೆನ್ಸ್, ಈಗ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪೃಥ್ವಿರಾಜ್, ವಿ ಹ್ಯಾವ್ ಡೆಸ್ಪರೇಟ್ಲಿ ಫೇಲ್ಡ್ ಇನ್ ಪ್ರೊಜೆಕ್ಟಿಂಗ್ ಅವರ್ ಸೆಲ್ಫ್ ದಟ್ ವಾಟ್ ಎವರ್ ವಿ ಹ್ಯಾವ್ ಡನ್ ಟಿಲ್ ಟುಡೇ ಟು ದಿಸ್ ಕಂಟ್ರಿ. ಬಟ್ ಎಸ್, ಏನು ಮಾಡದೇ ಇದ್ರು ಸಹ ಭಾರತೀಯ ಜನತಾ ಪಾರ್ಟಿಯವ್ರು ಪ್ರೊಜೆಕ್ಷನ್ ಮಾಡ್ಕೊಂಡಿದ್ದು ನೋಡ್ಬಿಟ್ರೆ ಏನು ಇವರು ಅಲ್ಲ. ನನಗೆ ಇಷ್ಟು ಅಸಹ್ಯ ಆಗ್ತದೆ ಅಂತಂದರೆ, ಒಂದೊಂದು ಎಲೆಕ್ಷನ್ಸ್ ಬಂದರೆ ಸಾವಿರಾರು ಕೋಟಿ ಅಡ್ವರ್ಟೈಸ್ಮೆಂಟ್ ಪೇಪರ್ಗಳಿಗೆ ಲಿಟ್ರಲಿ ಅಲ್ಲ ರೀ. ಯಾದಗಿರಲ್ಲಿ ಬಂದು ಒಂದು ಡ್ಯಾಮ್ ಉದ್ಘಾಟನೆ, ಪ್ರತಿಮೆ ವಿಚಾರ ಹಬ್ಬ ಇದ್ದಾಗ ಅಲ್ಲಿ ಒಂದು ಬ್ಯಾನರ್ ಅಲ್ಲಿ ನೋಡ್ತಾ ಇರ್ತೀವಿ, ಶಿವ ಒಂದ್ ಚಿಕ್ಕದಾಗ ಅಲ್ಲೆಲ್ಲೋ ಇರ್ತಾನೆ, ಇನ್ನು ಎಲ್ಲ ಬರೀ ರಾಜಕಾರಣಿಗಳದೇ ದೊಡ್ಡ ದೊಡ್ಡ ಫೋಟೋ. ಉದ್ದೇಶ ಏನ್ ನೀವು ಮಾಡ್ತಿರೋದು? ಆಕ್ಚುಲಿ ಜಾಗರಣೆ ಪ್ರೋಗ್ರಾಮ್ ಮಾಡ್ತಿರೋದು. ಈಗ ಈ ತರ ಬರುತ್ತೆ ಪ್ರಶ್ನೆಗಳು. ಬರಲಿ, ಈಗ ನಾನು ಹೇಳೋದು ಇಷ್ಟೇ ಪೃಥ್ವಿರಾಜ್, ಈಗೇನು ಗೊತ್ತಾ, ನಾನು ಮಾಡಿರುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಮೊದಲನೇದು. ಎರಡನೇದು, ಇವತ್ತು ನಿಮ್ಮ ಸಬ್ಜೆಕ್ಟ್ ವಿಚಾರವನ್ನೇ ನಾನು ಮಾತಾಡೋದಾದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಮ್ಮ ಸರ್ಕಾರ ಇದ್ದಾಗ ನಾವು ಕೊಟ್ಟಿರುವಂಥ ಅಪ್ರೂವಲ್ಗೆ ಇವತ್ತು ನಾವೇ ಕೊಟ್ಟಿರುವಂಥ ದುಡ್ಡಿಗೆ ಅವರು ಅದನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಕಸ್ಮಾತ್ ನನ್ನ ಸ್ನೇಹಿತರು ಮಧು ಅವ್ರಿಗೆ ಏನಾರು ಅವ್ರು ನಾವೇ ಕೊಟ್ಟಿರೋದು, ಬಿಜೆಪಿ ಅವರೇ ಕೊಟ್ಟಿರೋದು ಅಂತಿದ್ರೆ ಕೊಟ್ಟರು ಅನ್ನೋದಲ್ಲ. ನಾನು ಫಸ್ಟ್ ಇಂದನೂ ಅದನ್ನೇ ಹೇಳ್ತಾ ಇರೋದು. ಆದರ್ಶ ಸಾಧನೆಗಳನ್ನು ತೋರಿಸಿ ಆ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡಿ. ಸ್ವಾಮಿ ಕಾರ್ಯ ಅಲ್ವಾ? ಪೃಥ್ವಿರಾಜ್, ಈಗ ಆ ಸಮುದಾಯಕ್ಕೆ ಏನಾದ್ರು ಮಾಡ್ಬೇಕಲ್ವಾ? ಈಗ ಪ್ರತಿಮೆ ಮಾಡಿದ್ದಾರೆ, ಒಪ್ಕೊಳ್ಳೋಣ, ಆಯ್ತು, ಯಾರೇ ಮಾಡಿರ್ಲಿ, ಇರ್ರೆಸ್ಪೆಕ್ಟಿವ್, ಲೆಟ್ ಅಸ್ ಫಾರ್ ಅ ಡಿಬೇಟ್ ಸೇಕ್ ಭಾರತೀಯ ಜನತಾ ಪಾರ್ಟಿ ಅವ್ರು ಮಾಡಿದ್ದಾರೆ ಅಂತ ಒಪ್ಕೊಳ್ಳೋಣ. ಫಾರ್ ಇನ್ಸ್ಟೆನ್ಸ್, ಇವರು ಮರಾಠಿ ಅಭಿವೃದ್ಧಿ ನಿಗಮಕ್ಕೆ ಇವ್ರ ಕೊಡುಗೆ ಏನಿದೆ? ಎಷ್ಟು ಕೊಟ್ಟಿದ್ದಾರೆ ಈ ವರ್ಷ ಬಜೆಟ್ನಲ್ಲಿ? ಅದ್ರ ವರ್ಷ ಎಷ್ಟು ಕೊಟ್ಟಿದ್ದಾರೆ ಬಜೆಟ್ನಲ್ಲಿ? ಅದ್ರ ವರ್ಷ ಎಷ್ಟು ಕೊಟ್ಟಿದ್ದಾರೆ? ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ? ಈ ವರ್ಷ ಎಷ್ಟು ಕೊಟ್ಟಿದ್ದಾರೆ? ನಾನು ಲೆಕ್ಕ ಇಲ್ಲ. ಒಂದೇ ಒಂದು ರೂಪಾಯಿ ರೀ, ಇವತ್ತು ಒಂದೇ ಒಂದು ರೂಪಾಯಿ. ಅರ್ಥ ಆಯ್ತಲ್ಲ ಸರ್? ನಾನು ಅಡಿಪಡಿಸಿಲ್ಲ ನಮ್ಮ ಅನಿಲ್ ಮಿತ್ರರಿಗೆ. ಸರ್, ಈ ವಿಷಯ ನಾವು ಮಾತಾಡ್ತಾ ಇರೋದು ಶಿವಾಜಿ ಸ್ಟ್ಯಾಚ್ಯೂ, ರಾಜಹಂಸಗಡ, ಆ ಎಲ್ಲೂರು ಗುಡ್ಡದ ಮೇಲೆ ಬೆಳಗಾಮಲ್ಲಿ ಇರುವಂಥದ್ದು, ಬೆಳಗಾಂ ರೂರಲಲ್ಲಿ. ಹೌದು, ಇವಾಗ ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ. 2008ರಿಂದ 2013ವರೆಗೆ ಸಂಜಯ್ ಪಾಟೀಲ್ರು ಅಲ್ಲಿ MLA ಆಗಿದ್ದರು. ಆ MLA ಆಗಿರಬೇಕಾದಾಗ ನಮ್ಮ ಸರ್ಕಾರ ಇತ್ತು. 2008, 2013ರಲ್ಲಿ 10 ಕೋಟಿ ಸ್ಯಾಂಕ್ಷನ್ ಆಗಿತ್ತು ಸರ್. ಕಡತಗಳನ್ನ ದಯವಿಟ್ಟು ನಮ್ಮ ಕಾಂಗ್ರೆಸ್ ಮಿತ್ರರು ನೋಡಿ, ಯಾಕಂದರೆ ಇದು ಫ್ಯಾಕ್ಟ್ಸ್ ಮೇಲೆ ನೀವು ಚೆಕ್ ಮಾಡ್ತಾ ಇರಬೇಕಂದ್ರೆ ನಾನು ಫ್ಯಾಕ್ಟ್ಸ್ ಮೇಲೆ ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ಆ ವಿಶ್ಲೇಷಣೆ ಮುಂದಕ್ಕೆ ಹೋಗೋಣ.
4.15 ಕೋಟಿ ರಿಲೀಸ್ ಆಗಿತ್ತು. ಅದು ನಮ್ಮ ಸರ್ಕಾರ ಇದ್ದಾಗ ಜನಾರ್ದನ್ ರೆಡ್ಡಿ ಅವರು ಇದ್ದಾಗ ರಿಲೀಸ್ ಆಗಿತ್ತು. ಪ್ಲಸ್ 3 crores CT ರವಿ ಅವರಿದ್ದಾಗ ರಿಲೀಸ್ ಆಗಿತ್ತು ಮಿನಿಸ್ಟರ್ ಆಗಿದ್ದಾಗ. ದಯವಿಟ್ಟು ಕಡತಗಳನ್ನ ಚೆಕ್ ನೋಡಿ. ನನಗೆ ವೆರಿ ಸಿಂಪಲ್. ನಾನು ಅವರಿಗೂ ಅದಕ್ಕೆ ಅಡ್ಡಿಪಡಿಸ್ತೇನೆ. ಇಲ್ಲಿ ಪ್ರತಿಷ್ಠೆ ಮುಖ್ಯನಾ, ಜಿದ್ದಾಜಿದ್ದಿ ಮುಖ್ಯನಾ, ನಾನ್ ಕಟ್ಟಿಸ್ತೇನೆ ಮುಖ್ಯನಾ? Give me 1 minute. I am not asking. ಕೆಂಪೇಗೌಡರ ಪ್ರತಿಮೆ ವಿಚಾರದಲ್ಲಿ ಹಿಂಗೆ ಆಯ್ತು. Give me 1 minute please. I want to. ಅವರು ಸುಳ್ಳು ಹೇಳ್ತಾರದನ್ನ ಸುಳ್ಳು ಅಂತ ಹೇಳಬೇಕಾಗತ್ತೆ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಅವರಿದ್ದಾಗ ಕಳಿಸಿದ್ದು ಅಂತ. ನಾನು ಚಾಲೆಂಜ್ ಮಾಡ್ತೀನಿ ಇವತ್ತು. ಕಾಂಗ್ರೆಸ್ನವರು ಒಂದಾದ್ರೂ ಕಡತದಲ್ಲಿ ಇವರು ರಿಲೀಸ್ ಮಾಡಿರೋ ಅಮೌಂಟ್ ತೋರಿಸ್ಬಿಡ್ಲಿ. ಅವರು 2000 ನಾನು ಡೇಟ್ ಕೊಡ್ತೀನಿ ಕೇಳಿ ಹೇಳ್ತೀನಿ. 21 ಇಲ್ಲ ದೊಡ್ಡ ಅಲ್ಲ ರೀ, ಸುಳ್ಳು ಹೇಳ್ತಾ ಇರ್ಬೇಕಾದಾಗ ನಾವು ಸುಳ್ಳು ಅವ್ರಿಗೆ ಏನಾದ್ರೂ ಹೇಳ್ಕೊಳ್ಳಿ. ನನ್ನ ಪ್ರಶ್ನೆ ಅವ್ರು ಏನಾದ್ರೂ ಆರೋಪ ಮಾಡ್ಕೊಳ್ಳಿ. ಯಾಕೆ ಸ್ವಾರ್ಥ ಆಗ್ಬೇಕು ಅಂತ? ಪ್ರತಿಷ್ಠೆ ಸ್ವಾರ್ಥ ಯಾಕೆ ಆಗ್ಬೇಕು? ಪ್ರತಿಮೆ ನೋಡಿ ಸರ್, ನೀವು ಅವ್ರಿಗೆ ಆನ್ಸರ್ ಮಾಡಬೇಡಿ, ನನ್ನ ಪ್ರಶ್ನೆಗೆ ಆನ್ಸರ್ ಹೇಳ್ತಿರುವಂತದ್ದು. 21-2013 ಪುತ್ತಳಿಗೆ 75 ಲಕ್ಷ ಕೊಟ್ಟರು. 2013ರಿಂದ ಮಧು ಅವರೇ ಅದನ್ನ ಹೇಳಾಯ್ತು. ಇದ್ರಲ್ಲಿ ಸ್ವಾರ್ಥ ಬೇಕಾ? ಬೇಡ ಸರ್. ಏನು ಮಾಡಿಲ್ಲ. ಮಧು ಅವರೇ ಯಾರು ಎಷ್ಟು ಕೊಟ್ಟರು ಅನ್ನೋದು ಯಾಕೆ ಬೇಕು? ಇದಕ್ಕೆ ಸ್ವಾರ್ಥ ಯಾಕೆ ಬೇಕು? ರಾಜಕಾರಣದಲ್ಲಿ ಯಾಕೆ ಬೆರೆಸ್ತೀರಾ? ನಮಗೆ ಸಂತೋಷ ಆಗ್ತಾ ಇದೆ. ಟಿಪ್ಪು ಹಿಂದೆ ಹೋಗೋರು ಶಿವಾಜಿ ಬಗ್ಗೆ ಮಾತಾಡ್ತಿದ್ರೆ ಅಂತ ನಮಗೆ ಸಂತೋಷ ಆಗ್ತಿದೆ ಇವತ್ತು. ಯಾಕೆಂತ ಹೇಳಿದ್ರೆ 2013ರಿಂದ 2019ವರೆಗೆ 18ವರೆಗೆ ₹1 ರಿಲೀಸ್ ಮಾಡಿಲ್ಲ ಅವರು. ಹೇಳ್ಕೊಳ್ಳೋದು ಮಾತ್ರ ನಾವು ಮಾಡ್ತೀವಿ ಅಂತ. ಪ್ರತಿಮೆ ರಾಜಕಾರಣ ಆಗಬಾರ್ದು. ಇಷ್ಟೇ ನನ್ನ ಪ್ರಶ್ನೆ ಇಷ್ಟೇ. ಪ್ರತಿಮೆ ರಾಜಕಾರಣ ಆಗಬಾರ್ದು. ಅದು ನಿಜವಾಗ್ಲೂ ಕೂಡ ಸರ್ಕಾರವಾಗಿ ಒಂದು ಪ್ರತಿಮೆಯನ್ನ ಕಟ್ಟಿಸಿ ನಾವು ಸಾಧನೆಯನ್ನ ತೋರಿಸ್ತೀವಿ ಅನ್ನೋದಾಗ್ಬೇಕು. ನಾನ್ ಕಟ್ಸ್ತೆ ನಾನು ಒಂದು ಕೋಟಿ ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ ಪ್ರಕಾರವಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ. ಎಷ್ಟು ಜನ ಕರೆದಿದ್ರಿ ಇವರು? ಮಾಜಿ ಅವರು ಆನ್ಸರ್ ಮಾಡ್ಲಿ. ಕಿತ್ತಾಡಕ್ಕೋಸ್ಕರ ಡಿಬೇಟ್ ಮಾಡಲ್ಲ. ಪ್ಲೀಸ್ ಪ್ರೋಟೋಕಾಲ್ ಮಾಜಿ ಪ್ರಧಾನಮಂತ್ರಿಗಳನ್ನ ಕರೆದಿದ್ರ, ಮಾಜಿ ಮುಖ್ಯಮಂತ್ರಿಗಳನ್ನ ಕರೆದಿದ್ರ, MLA ಕರೆದಿದ್ರ? ಅದೇ ಸರ್ ಕೆಂಪೇಗೌಡರ ಉದ್ಘಾಟನೆ ಅನಿಲ್ ಅವರೇ, ಅದೇ ಪ್ರಶ್ನೆ ನಂದು. ಕೆಂಪೇಗೌಡರದು ರಾಜಕೀಯ ಆಯ್ತು, ಶಿವಾಜಿದು ರಾಜಕೀಯ. ಪ್ರತಿಮೆ ಕಟ್ಟಿಸೋ ಉದ್ದೇಶ ಏನ್ರಿ ಸರ್? ಒಂದ್ ನಿಮಿಷ ನಾನು ಹೇಳ್ತೀನಿ. ಪ್ರತಿಮೆ ಕಟ್ಟೋ ಉದ್ದೇಶ ಎಲ್ಲಿಂದ ಶುರು ಆಯ್ತು ಅಂದ್ರೆ, ಹಾರ್ದಿಕ್ ಪಟೇಲ್ ಅಂತ ಗುಜರಾತಲ್ಲಿ ಒಂದು ಪಟೇಲ್ರ ಒಂದು ದೊಡ್ಡ ಹೋರಾಟ ಶುರು ಮಾಡ್ತಾರೆ. ಪಟೇಲ್ರು ಇನ್ನೇನು BJPಗೆ ಕೈ ಕೊಡುವಂಥ ಟೈಮಲ್ಲಿ ಯಾರು ಸೈದ್ಧಾಂತಿಕವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಇವ್ರಿಗೆ ಸೈದ್ಧಾಂತಿಕವಾಗಿ ವಿರೋಧ ಇದ್ರು ಅಂಥ ಪ್ರತಿಮೆನ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಂಥ BJP ವೋಟ್ ಬ್ಯಾಂಕಿಗೆ ಒಂದು ಪ್ರತಿಮೆ ಕಟ್ತಾರೆ. ಅಲ್ಲಿ ಸಕ್ಸಸ್ ಆಗ್ಬಿಡುತ್ತೆ. ಸಕ್ಸಸ್ ಆಗಿದ ತಕ್ಷಣ ಸ್ವಚ್ಛ ಭಾರತ್ ಯಾರು ಇದೊಂದು ಪ್ರಶ್ನೆ. ಒಂದು ನಿಮಿಷ ಕಟ್ಬಿಟ್ರೆ ಜನ ಒಪ್ಕೊಂಡ್ಬಿಡ್ತಾರೆ ಸರ್. ಒಪ್ಪಿದಾರಲ್ಲ ಸರ್. ಒಂದ್ ನಿಮಿಷ ಹೇಳ್ತೀನಿ. ಹಾರ್ದಿಕ್ ಪಟೇಲ್ ಒಂದ್ ನಿಮಿಷ, ನಿಮ್ಮ ಐಡಿಯಾಲಜಿಕಲ್ಗೆ ವಿರೋಧವಾಗಿ ಮಾಡೋದು ಯಾರು RSS ಬ್ಯಾನ್ ಮಾಡಿದ್ರಿ ದೇಶದಲ್ಲಿ? ಅವ್ರ ಪ್ರತಿಮೆ ನೀವು ಕಟ್ಟಿದ್ದೀರಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ನಿಮ್ಮ ಆಸ್ತಿನ, ನಿಮ್ಮ ಆಸ್ತಿನ ಪಟೇಲ್ರು ನಿಮ್ಮ ಆಸ್ತಿನ, ಪಟೇಲ್ರು ನಿಮ್ಮ ಆಸ್ತಿನ ಅಲ್ಲ, ಪಟೇಲ್ರು ನಿಮ್ಮ ಆಸ್ತಿನ. ನೀವು ಸುಮ್ಮನೆ ರೀ. ಸರ್ದಾರ್ ವಲ್ಲಭಾಯ್ ಪಟೇಲ್ರು ಈ ದೇಶದಲ್ಲಿ RSS ನ ಬ್ಯಾನ್ ಮಾಡಿದವರು. ಅಂತವ್ರ ಪ್ರತಿಮೆ ಕಟ್ಟಿದವ್ರು ನೀವು ಸೈದ್ಧಾಂತಿಕವಾಗಿ ಯಾಕೆ ಮಾತಾಡ್ತೀರಾ? ಗೋಡ್ಸೆ ಗಾಂಧಿ ಬೇರೆ ವಿಷಯ ಮಾತಾಡ್ಬೇಕಾದ್ರೆ ಒಂದೊಂದು ಪ್ರತಿಮೆಗಳನ್ನ ಕಟ್ಟು ಒಂದೊಂದು ಸಮುದಾಯಕ್ಕೆ ಸೀಮಿತ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಒಂದ್ ನಿಮಿಷ. ಸ್ವಚ್ಛ ಭಾರತ್ ಅಂತ ಗೋಡ್ಸೆ ಅವರು ಗಾಂಧಿನ ಕೊಲ್ತಾರೆ, ಗಾಂಧಿ ಫೋಟೋ ಇಟ್ಕೊಂಡು ಸ್ವಚ್ಛ ಭಾರತ್ ಮಾಡ್ತಾರೆ. ಇಲ್ಲಿ ಶಿವಾಜಿ ಮಾಡಿದ್ರು. ಸ್ವಚ್ಛ ಭಾರತ್ ನೀವೇ ಪ್ರತಿಮೆ ವಿಚಾರ ಮಾತಾಡೋಣ. ಸ್ವಚ್ಛ ಭಾರತ್ ಅಲ್ಲಿ ಫೋಟೋ ಇಟ್ಟಿದ್ರ, ಗೋಡ್ಸೆ ಫೋಟೋ ಇಟ್ಟಿದ್ರ? ಇಲ್ಲಿ ಗೋಡ್ಸೆ ನಿಮಿಷ ಇರ್ರಿ ನೀವು. ಆಮೇಲೆ ಒಂದ್ ನಿಮಿಷ ಇರ್ರಿ. ಒಂದ್ ನಿಮಿಷ ಇರ್ರಿ. ಟು ದ ಪಾಯಿಂಟ್ ಗೆ ಬನ್ನಿ.
ಒಂದ್ ನಿಮಿಷ. No to the point. ನೋಡ್ರಿ, ಶಿವಾಜಿ ಪ್ರತಿಮೆ ಮೊಟ್ಟ ಮೊದಲ ಬಾರಿಗೆ ಸದಾಶಿವನಗರ ಸರ್ಕಲ್ ಅಲ್ಲಿ ಜನತಾದಳದ ಸರ್ಕಾರ ಇದ್ದಾಗ, ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇದ್ದಾಗ ಸನ್ಮಾನ್ಯ ಜೀವರಾಜ ಆಳ್ವ ಸಾಹೇಬರು ಶಿವಾಜಿ ಪ್ರತಿಭಟನೆ ಇದು ಪ್ರತಿಮೆ ಮಾಡ್ತಾರೆ. ಅದನ್ನ ಯಾವತ್ತೂ ರಾಜಕೀಯವಾಗಿ ಜನತಾದಳ ಆಗಲಿ, ರಾಮಕೃಷ್ಣ ಹೆಗಡೆ ಅವರಾಗಲಿ, ಆಳ್ವ ಅವರಾಗಲಿ, ದೇವೇಗೌಡರಾಗಲಿ ಬಳಸ್ಕೊಂಡಿಲ್ಲ. ಕೆಂಪೇಗೌಡರ ಪ್ರತಿಮೆ ಮಾಡಿ ಈ ದೇಶದ ಮಾಜಿ ಪ್ರಧಾನಿ ಅದೇ ಸಮುದಾಯಕ್ಕೆ ಸೇರಿದವರು ಒಬ್ಬ ಪ್ರಧಾನಮಂತ್ರಿನ ಇನ್ವೈಟ್ ಮಾಡ್ದಂಗೆ ಹಾಲಿ ಪ್ರಧಾನಿಗಳನ್ನ ಕರ್ಕೊಂಬಂದು ನೀವು ಅದನ್ನ ಒಂದು ಉತ್ಸವ ಮಾಡಿ ಬಿಜೆಪಿನೇ ವೋಟ್ ಬ್ಯಾಂಕು, ಗೌಡ್ರೆಲ್ಲ ವೋಟ್ ಬ್ಯಾಂಕ್ ಹಾಕ್ಬೇಕು ಅಂತ ಮಾಡ್ತೀರಾ. ಇವತ್ತು ಶಿವಾಜಿ ಪ್ರತಿಮೆ ಆಗಿದೆ. ಶಿವಾಜಿ ಮಹಾರಾಜರನ್ನ ಬರೀ ಮರಾಠರಿಗೆ ಮಾತ್ರ ಸೇರಿಸ್ತೀರಾ? ಮರಾಠರು ವೋಟ್ ಹಾಕ್ತಾರ ನಿಮ್ಗೆ? ಶಿವಾಜಿ ಮಹಾರಾಜ ಬರೀ ಮರಾಠಿಗಳಂದ್ರೆ ಶಿವಾಜಿ ಮಹಾರಾಜನ ಕೊಂದವ್ರೆ. ಆರಾಧಕರಿಗೆ ಶಿವಾಜಿ ಬಗ್ಗೆ ಮಾತಾಡೋದಕ್ಕೆ ಏನ್ ಅರ್ಹತೆ ಇದೆ? ಓಕೆ ಅನಿಲ್ ಅವರೇ, ಒಬ್ಬ ವ್ಯಕ್ತಿ ಒಂದು ಭಾಗ ಅಂತ ಬಂದಾಗ ಆ ಭಾಗದಲ್ಲಿ ಅಸ್ಮಿತೆ ಆಗಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಸಂಕುಚಿತತೆಗೆ ತಂದು ನಿಲ್ಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಇದು ಸರಿ ಇಲ್ಲ ಸರ್. ಇದು ರಾಜಕಾರಣವಾಗಿ ಸರ್, ನಾನು ಅನಿಲ್ ಅವ್ರು ಮಾತನಾಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಒಂದು ಭಾಗದಲ್ಲಿ ಆ ಭಾಗದಲ್ಲಿ ಅಸ್ಮಿತೆ ಆಗಿರ್ತಾರೆ, ಬಟ್ ಆ ವ್ಯಕ್ತಿ ಹೆಸರಲ್ಲಿ ಆ ವ್ಯಕ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇಡೀ ಸಮುದಾಯವನ್ನ, ಆ ಭಾಗವನ್ನೇ ಒಂದು ಸಂಕುಚಿತತೆಗೆ ತಂದು ನಿಲ್ಸೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ನೋಡಿ, ಆಗಲೇ ನನ್ನ ಮಿತ್ರರು ಹೇಳ್ತಾ ಇದ್ರು, ನಿಜ ಇದು. ಈಗ ಶಿವಾಜಿ ಮಹಾರಾಜ್ ಅಂದಿದ ತಕ್ಷಣ ನನ್ನ ಕಣ್ಣೆದುರುಗಡೆ ಬರುವಂಥದ್ದು ಆತನ ಐಡಿಯಾ ಆಫ್ ಇನ್ಕ್ಲೂನೆಸ್ ಇನ್ ಇಸ್ ಕಿಂಗ್ಡಮ್. ಎಷ್ಟು ಜನರನ್ನ ಸೇರಿಸ್ಕೊಂಡಿದ್ದ ಗೊತ್ತಾತ? ಅದು ಸ್ಪೆಷಲ್. ಒಂದು ನಿಮಿಷ, ಮುಸ್ಲಿಂ ಸಹ ಆತನ ಜೊತೆಗಿದ್ರು, ಬ್ರಾಹ್ಮಣರು ಸಹ ಆತನ ಜೊತೆಗಿದ್ರು. ಶಿವಾಜಿ ಆಯ್ತಪ್ಪ, ಒಂದ್ ನಿಮಿಷ ಕೇಳಿ. ಅವತ್ತು ರಾಜರ ವಿರುದ್ಧನೇ ಹೋರಾಟಗಳು ಮಾಡ್ತಾ ಇದ್ರು. ಮಧು ಅನಿಲ್ ಜೊತೆಗೆ ಬಂದು ಯುದ್ಧ ಮಾಡ್ತಾ ಇರ್ಲಿಲ್ಲ. ಅವತ್ತು ಗೆಲ್ಲಬೇಕಂತ ಇದ್ದಿದ್ದು ಬರೀ ರಾಜರು ಏನ್ ಮಾಡ್ತಾ ಇದ್ರು, ರಾಜಧಾನಿ ಮಾತ್ರ ಗೆಲ್ಲಬೇಕು ಅಂತ ಇದ್ದಿದ್ದು. ಸುಮ್ನೆ ಏನೇನೋ ಮಾತಾಡೋದಕ್ಕೆ ಹೋಗ್ಬೇಡಿ. ಟಿಪ್ಪುದು ಈ ರಾಜ್ಯದಲ್ಲಿ ಬೇಕಾದಷ್ಟು ಕೊಡುಗೆ ಇದೆ, ಶಿವಾಜಿದು ಈ ದೇಶದಲ್ಲಿ ಬೇಕಾದಷ್ಟು ಕೊಡುಗೆ ಇದೆ, ಕಿತ್ತೂರು ರಾಣಿ ಚೆನ್ನಮ್ಮಂದು ಬೇಕಾದಷ್ಟು ಕೊಡುಗೆ ಇದೆ. ನಾವು ಅವರ ಆದರ್ಶಗಳನ್ನ ಇಟ್ಕೊಂಡು ನಾವು ನಡ್ಕೊಂಡು ಹೋಗೋಣ ಮುಂದಿನ ದಿನಗಳಲ್ಲಿ. ಅದು ಬಿಟ್ಬಿಟ್ಟು ಅವ್ರನ್ನ ಕಟ್ಸಿರೋದು ನಾವೇ. ಅನಿಲ್ ಅವರೇ, ಮೂರು ಪಕ್ಷಗಳಿಗೆ ಈ ವಿಚಾರದಲ್ಲಿ ಮೂರು ಪಕ್ಷಗಳಿಗೆ ಇದೇ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಮಾನ ಆದಂತ ಟೈಮ್ ನಲ್ಲಿ ಒಂದೂ ಪಕ್ಷದವರು ಮಾತಾಡಿರ್ಲಿಲ್ಲ. ಇದೇ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಿಚಾರಕ್ಕೆ ಅದನ್ನು ದೊಡ್ಡ ಪ್ರತಿಮೆ ಕಟ್ಟಬಹುದಿತ್ತು. ಅವ್ರ ನಾಡು ಅವ್ರ ವಿಚಾರಗಳಿಗೆ ಗಂಡು ಮೆಟ್ಟದ ನಾಡು ಅಂತ ಕರೀತಾರೆ. ಯಾರು ಮಾತಾಡಲಿಲ್ಲ. ಈಗ ಎಲೆಕ್ಷನ್ ಬಂತು, ಮರಾಠ ಮತಗಳು ಬೇಕು, ಶಿವಾಜಿ ಅವರನ್ನ ಮರಾಠಕ್ಕೆ ಸೀಮಿತ ಮಾಡ್ಬಿಡ್ತಾ ಇದ್ದೀರಾ. ಎಲ್ಲ ಧರ್ಮ ಸೆಳೆಯೋಕೆ ಅಷ್ಟೇ. ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ಸರ್ಕಲ್ ಅಲ್ಲಿ ಸ್ಟ್ಯಾಚ್ಯೂ ಮಾಡೋದು ಅವರೇ ಬಿಡಿ. ಈಗ ನಾನು ಹೇಳುವಂಥದ್ದು, ನನ್ನ ಸ್ನೇಹಿತರು ಮಧು ಅವರು ಅಟ್ಲೀಸ್ಟ್ ಶಿವಾಜಿ ಮಹಾರಾಜರದ್ದು ಏನವರು ಇದು ಮಾಡ್ತಾ ಇದಾರಲ್ಲ, ಐಡಲ್ ಮಾಡ್ತಾ ಇದಾರಲ್ಲ, ಅಟ್ಲೀಸ್ಟ್ ಲೆಟ್ ದೆಮ್ ಕನ್ಸಿಡರ್ ಹಿಮ್ ಆಸ್ ಅನ್ ಐಡಲ್. ಎಲ್ಲ ವರ್ಗದವ್ರನ್ನ ಕರ್ಕೊಂಡು ಹೋಗ್ಲಿ. ಅವರು ಎಷ್ಟು ಜನ ಮುಸ್ಲಿಮ್ಸ್ ಟಿಕೆಟ್ ಕೊಡ್ತಾರೆ, ಎಷ್ಟು ಜನ ಮರಾಠಿಗೆ ಟಿಕೆಟ್ ಕೊಡ್ತಾರೆ. ಇವತ್ತು ಅವ್ರ ಹತ್ರ ಹೇಳು ಕಳೆದಕ್ಕೆ ಒಬ್ಬ ಮರಾಠ ಲೀಡರ್ ಇಲ್ಲ. ಇವತ್ತು ಸಂತೋಷ್ ಲಾಡ್ ಅಂತ ಹುಲಿ ಇದೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ. ವಾಟ್ ಇಸ್ ಕಾಂಟ್ರಿಬ್ಯೂಷನ್? ಪ್ರತಿಮೆ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಅದನ್ನೇ ಹೇಳ್ತಿರೋದು. ಆದ್ರೆ ಇಲ್ಲೂ ಕೂಡ ಪೃಥ್ವಿರಾಜ್ ನನ್ನ ಸ್ವಾರ್ಥ ಮಾಡಿದ್ದು, ನಾನ್ ಕಟ್ಸಿ ನನಗೆ ವೋಟ್ ಹಾಕಿ. ಅವ್ರು ಕೇಳಿ 30 seconds ಲಾಸ್ಟ್ ರಿಯಾಕ್ಷನ್. ಮಧು, ಶುರು ಮಾಡಿದ್ಯಾರು? ಇವರೇ ಹೇಳಿದ್ದು. ಇವ್ರು ಏನ್ ಮಾಡಿದ್ರು, ಕಾಂಗ್ರೆಸ್ನವ್ರನ್ನೆಲ್ಲ ಕಳಿಸ್ಬಿಟ್ಟು ಅದು ಅವ್ರದೇ ಒಂದು ಪ್ರೋಗ್ರಾಮ್ ಅಂತ ಶುರು ಮಾಡಕ್ಕೆ ಹೊರಟಾಗ ನಾವು ಹೇಳಿದ್ವಿ, ಇದು ಒಂದು ಪ್ರೋಟೋಕಾಲ್ ಇದೆ, ಸರ್ಕಾರದ ಪ್ರೋಟೋಕಾಲ್ ಪ್ರಕಾರವಾಗಿ ನಡೆಸಿ. ಇವಾಗ ಸಿದ್ದರಾಮಯ್ಯವ್ರು ಹೇಳಿದ್ರು ಅವ್ರು ಮಾಡಿದ್ದು ಅಂತ ಸುಳ್ಳು ಅಂತ ನಾವು ಹೇಳ್ತಿದ್ವಿ. ಅದಕ್ಕೆ ಅವ್ರ ನಿಜ ಅಂತ ಇದ್ರೆ ಅವ್ರು ಯಾಕೆ ಪ್ರೊವೈಡ್ ಮಾಡ್ಲಿ? ಸಂಜಯ್ ಪಾಟೀಲ್ ನಮ್ ಬಿಜೆಪಿ ನೋಡಿ, ಕೆಂಪೇಗೌಡರ ಪ್ರತಿಮೆ ಮಾಡ್ತಾರೆ. ಒಂದ್ ನಿಮಿಷ, ಕೆಂಪೇಗೌಡರ ಪ್ರತಿಮೆ ಮಾಡ್ತಾರೆ, ಸ್ಥಳೀಯ ಶಾಸಕರನ್ನ ಕರೆಯಲ್ಲ. ಇವಾಗ ಶಿವಾಜಿ ಪ್ರತಿಮೆ ಉದ್ಘಾಟನೆ ಮಾಡ್ತಾರೆ, ಸ್ಥಳೀಯ ಶಾಸಕರನ್ನ ಶಿಷ್ಟಾಚಾರದ ಬಗ್ಗೆ ಎಲ್ಲಿ ಕರೆದಿದ್ದೀರಾ? ನನ್ನ ಸ್ನೇಹಿತರು ಮಧು ಅವರು ಗೌಡ್ರ ಮೇಲೆ ಕೇಸ್ ಹಾಕ್ತೀನಿ ಅಂತಂದ್ರು. ವೈ ಡೋಂಟ್ ಈ ಕೇಸ್ ಅಗೇನ್ಸ್ಟ್ ಸಿದ್ದರಾಮಯ್ಯ? If he is giving the false, if he is giving, ಟು ದ ಪಾಯಿಂಟ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. To the point.